ವೆರಿ ನೈಸ್. ಇನ್ನೊಂದಿದೆ ಸರ್ 2012 ಫುಲ್ ಎಲ್ಲ ನೆಟ್ವರ್ಕರ್ಸ್ ಅಲ್ಲಿ ಇರಬೇಕು. ಎಲ್ಲ ಏನ್ ಬೇಕಾದ್ರೂ ಹಾಲ್ ಆಗಲಿ, ಸ್ವಿಮ್ಮಿಂಗ್ ಪೂಲ್ಸ್ ಆಗಲಿ, ಗಾರ್ಡನ್ಸ್ ಆಗಲಿ, ಎಲ್ಲ ಆಗಲಿ ಎಂಜಾಯಬಲ್ ಎಲ್ಲ ಆಗಲಿ. ಸ್ವರ್ಗ ಕಟ್ಟಬೇಕು ಅಂದ್ರೆ ಕೊನೆಗೆ ಇಟ್ಟಿಗೆ ಯಾರು ಕೊಡ್ಬೇಕು. ವೆರಿ ಗುಡ್, ವೆರಿ ಗುಡ್. ಒಂದು ಸ್ಪೆಷಲ್ ಕ್ಲಾಪ್ ಕೊಡೋಣ ಸ್ಪೆಷಲ್ ಕ್ಲಾಪ್ ಅದಲ್ಲ, ಕ್ಲಾಪ್ ಕಂಡಿದ್ದೀವಿ. ದಿಸ್ ಇಸ್ ಕಾಲ್ಡ್ ಬುಸ್ ಬುಸ್ ಕ್ಲಾಪ್. ಗೊತ್ತಾಯ್ತಾ? ಏನು ಅಂತ ತೋರಿಸ್ತೀನಿ, ಬಹಳ ಸಿಂಪಲ್ ಗೊತ್ತಿರೋಂಥದ್ದೇ. 1 2 ಬುಸ್, 1 2 ಬುಸ್, 1 2 ಬುಸ್ ಬೂಸ್ ಕ್ಲಾಪ್ ಕೊಡ್ತೀರಾ? ನಾನು 1 2 3 ಅಂತ ಹೇಳಿ ಸ್ಟಾರ್ಟ್ ಅಂತ ಹೇಳ್ತೀನಿ. ಅವಾಗ ಸ್ಟಾರ್ಟ್ ಮಾಡಿ. ರೆಡಿ? ಮೊದಲ ಸ್ವಲ್ಪ ಕೈಗಳು ಇಟ್ಕೊಳ್ರಿ, ಸಂಕೋಚ ಇಟ್ಕೋಬಾರ್ದು, ಫ್ರೀ ಮೈಂಡ್. ಕೆಲವರು ಏನು ಚಪ್ಪ ಓಕೆ, ರೆಡಿ? ಪೊಸಿಷನ್. ಸ್ವಲ್ಪ ಕೈ ಹಿಂಗೆ ಶೇಕ್ ಮಾಡಿ, ಸ್ವಲ್ಪ ಹಿಂಗೆಲ್ಲ ಮೊದಲು ಬೆರಳುಗಳು ಶೇಕ್ ಮಾಡಿ. ಬೆರಳು ಕೆಲವು ಶೇಕೆ ಮಾಡಬೇಕು. ಸ್ವಲ್ಪ ಕೈ ಶೇಕ್ ಮಾಡಿ, ತೋಳು ಶೇಕ್ ಮಾಡಿ, ಸ್ವಲ್ಪ ಬೆನ್ನು ಶೇಕ್ ಮಾಡಿ, ಸ್ವಲ್ಪ ಮೈಯೆಲ್ಲ ಶೇಕ್ ಮಾಡಿ. ಎದ್ದಿದ್ಕೊಳ್ಳೋದು ಸುನೀತಾ, ನೀವು ಇಲ್ಲಿ ಕರಿತೀನಿ ಈಗ, ನಮ್ಸ್ಕೊಂತ ಇದ್ದೀರಾ. ಕಮಾನ್ ರೌಂಡ್ ರೌಂಡ್ ನೋಡಿಬೇಕು. ಓಕೆ, ರೈಟ್. ಸಂಕೋಚ ಪಡ್ಕೋಬಾರ್ದು. ಓಕೆ, ಗುಡ್, ರೈಟ್, ಫೈನ್. ರೆಡಿ? ನಾವು ಪೊಸಿಷನ್, ಪೊಸಿಷನ್ ಇಲ್ಲಿ ಬನ್ನಿ. ಓಕೆ, ಸೊ ಬುಸ್ ಬುಸ್ ಕ್ಲಾಪ್. ಓಕೆ, ಒಟ್ಟು ಎಷ್ಟು ಸೇಮ್ 9 ಕ್ಲಾಪ್. ಬುಸ್ ಅಂತ ಹೇಳೋದು ಕೊನೆಗೆ 2 ಅಷ್ಟೇ. ನೋಡಿ, ಮೊದಲು 1 2 ರೈಟ್, 1 2 ಲೆಫ್ಟ್, 1 2 ಬೋತ್ ಅಷ್ಟೇ. ಓಕೆ, ರೆಡಿ? 1 ಸ್ಟಾರ್ಟ್ ಅಂತ ಹೇಳೋದು ಸ್ಟಾರ್ಟ್ ಮಾಡಿ. ಓಕೆ, 1 2 3 ಸ್ಟಾರ್ಟ್. ಯಾರೋ ಜಾರ್ಜ್ ಬುಷ್, ಜಾರ್ಜ್ ಬುಷ್ ಅಂತ ಬುಸ್ ಅಂತ ಹೇಳಿ. ಬುಷ್ ಬೇಡ, ಪುಷ್ ಬೇಡ. ಕುತ್ಕೊಂಡೆ ಒಂದು ಸ್ವಲ್ಪ ಹಿಂಗೆ ಅಲ್ಲೇ ಡ್ಯಾನ್ಸ್ ಮಾಡಿ, ಕುರ್ಚಿಯಲ್ಲೇ ಡ್ಯಾನ್ಸ್ ಮಾಡಿ. ವೆರಿ ಗುಡ್. ಪೊಸಿಷನ್, ಕಮಾನ್, ಬುಸ್ ಬುಸ್ ಕ್ಲಾಪ್. 1 2 3 ಸ್ಟಾರ್ಟ್. ವೆರಿ ಗುಡ್. ಸ್ವಲ್ಪ ಓಕೆ, ಅವ್ರು ಒಂದು ರೌಂಡ್ ಹೊಡೆಯೋಷ್ಟಕ್ಕೆ ಸುಸ್ತಾಗಿ ಹೋಗ್ಬಿಟ್ರು. ಆಗ್ಲಿಲ್ಲ ಅವ್ರ ಕಡೆ ಅಲ್ವಾ? ಸಂಕೋಚ ಇಟ್ಕೋಬಾರ್ದು ದಯವಿಟ್ಟು. ನೆಟ್ವರ್ಕ್ ಆಮೇಲೆ ಲಾಸ್ಟ್ಗೆ ಇಟ್ಕೊಳ್ಳಿ, ನೆಟ್ವರ್ಕ್ ಲಾಸ್ಟ್ಗೆ ಇಟ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ನೆಟ್ವರ್ಕ್ನವ್ರು ಮಾಡ್ತಾರೆ ಕೆಲಸ ಏನು? ದೇ ಆರ್ ನೆಟ್ಟಿಂಗ್ ದ ಟೋಟಲ್ ವರ್ಕ್ ದಟ್ ಈಸ್ ಪಾಸಿಬಲ್ ಫ್ರಮ್ ಯುವರ್ ಬಾಡಿ, ಫ್ರಮ್ ಯುವರ್ ಪರ್ಸನಾಲಿಟಿ, ಫ್ರಮ್ ಯುವರ್ ಫ್ಯಾಮಿಲಿ, ಫ್ರಮ್ ಯುವರ್ ಪ್ಲೇಸ್. ಓಕೆ, ಯಾವ ನೆಟ್ವರ್ಕ್ ಆದ್ರೂ ಸೇರ್ಕೊಳ್ಳಿ. ಅದರೊಳಗೆ ಯಾಕೆ ಇವ್ರ ನೆಟ್ವರ್ಕ್ ಬೇಕು ಅಂತ ಅವ್ರು ಹೇಳ್ತಾರೆ. ಅರ್ಥ ಆಯ್ತಾ ನಿಮ್ಗೆ? ಯಾಕಂದ್ರೆ ನನಗೆ ಗೊತ್ತಿಲ್ಲ ಅವ್ರ ನೆಟ್ವರ್ಕ್ ಹೆಚ್ಚು. ಯಾವ ನೆಟ್ವರ್ಕ್ ಸೇರ್ಕೊಂಡ್ರು ಕೂಡ ನಿಮಗೆ ನೆಟ್ ಅಂದ್ರೆ ಟೋಟಲ್, ಟೋಟಲ್ ಎಫೆಕ್ಟ್ ಆಫ್ ದ ಪರ್ಸನಾಲಿಟಿ ಯು ಆರ್ ಗೆಟಿಂಗ್. ಅದಕ್ಕೋಸ್ಕರ ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ಮೊದಲು ಸಂಕೋಚ ಬಿಡಬೇಕು. ಇನ್ಹಿಬಿಷನ್ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಿ ನಾವು. ಓಕೆ, ಸಂಕೋಚ, ಓಕೆ, ಭಯ, ಮುಜುಗುರ ಅಂತಕ್ಕಂಥ ಶಬ್ದನ ಉಪಯೋಗಿಸ್ತೀವಿ. ರಾಘವೇಂದ್ರ ಬಡಿಗರ್ ಅವ್ರ ಮುಗಿದ್ಮೇಲೆ ಜೈ. ನನ್ನ ಹೆಸರು ಶಿವಾಜಿ ಅಂತ, ನಾನು ಶಿಕ್ಷಕ ಆಗಿದ್ದೀನಿ. ನನ್ನ ಕನಸುಗಳು ಏನೋ ಎಲ್ಲ ನನಸಾಗಬೇಕು, ಅದೇ ನನ್ನ ಕನಸು. ಮೆಂಟಲ್ ಹಾಸ್ಪಿಟಲ್ ಡಾಕ್ಟರ್, ನಾನು ಮೆಂಟಲ್ ಆಗಿದ್ದೀನಿ. ಯಾಕೆ ಸರ್ ನಮಗೆ ಪ್ರಾಣ ತೆಗಿತೀವಿ? ನಾವೆಲ್ಲ ನನಸಾಗಬೇಕು. ಕನಸಂತೂ ಹೇಳಕ್ಕಾಗಲ್ಲ. ಕನಸು ಕನಸಿಲ್ಲ ನಿಮಗೆ? ಅದಾವ್ರಿ, ಇದ್ದಿದ್ದೇ ನನಸಾಗಬೇಕಂದಿದ್ದು, ಅದೇ ಕನಸು. ಅದೇ ಏನು? ಡಿಫ್ರೆಂಟ್ ಆಗಿ ಎಲ್ಲರ್ಕಿಂತ ಒಂದೇ ಸ್ಯಾಂಪಲ್. ದುಡ್ಡರೆ ಯಾರಿಗೂ ಸಾಕಾಗಂಗಿಲ್ಲ, ಎಷ್ಟು ಕೊಟ್ಟರು ಬೇಕನ್ನಿಸ್ತದ. ಆದ್ರೆ ನನಗೆ ಸಾಕಾಗುವಷ್ಟು ದುಡ್ಡು ಬೇಕು. ಆ ದುಡ್ಡಿನಿಂದ ಸಮಾಜಕ್ಕೆ ಏನು ಕಡಿಮೆ ಅದ ಅದನ್ನ ನಾನು ಕೊಡ್ಬೇಕು ಅಷ್ಟೇ. ಸಾಕಾಗಷ್ಟು ದುಡ್ಡು ಅಂದ್ರೆ ಎಷ್ಟು? ಎಷ್ಟೋ ಸಾಕತ್ ಅನ್ನಂಗಿಲ್ಲಲ್ಲ ಸರ್. ಅನ್ಲಿಮಿಟೆಡ್, ಅನ್ಲಿಮಿಟೆಡ್. ಸ್ವಲ್ಪ ನಿಮ್ಗೆ ಯಾವಾಗಾರು ಏನೋ ಒಂದಷ್ಟು ದುಡ್ಡು ಬಂದು ಅದು ಸಾಲಲ್ಲ ಅನ್ಸಿದ್ ನನಗೆ ಕೊಡಿ ಸರ್. ಏನ್ ಮಾಡಕ್ಕಾಗಿದೆ? ಶಿವಾಜಿ ಅವ್ರು ಬಹಳ ರಮ್ಯವಾಗಿ ಹೇಳಿದ್ರು. 1 2 3 ಸ್ಟಾರ್ಟ್.
ಶಿಕ್ಷಕ. ಕಳೆದ 4 ವರ್ಷದಿಂದ ನಾನು ನೆಟ್ವರ್ಕ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನ್ನ ವೃತ್ತಿಯ ಜೊತೆಗೆ ನೆಟ್ವರ್ಕ್ ಬಿಸ್ನೆಸ್ ಮುಖಾಂತರ ಫೈನಾನ್ಷಿಯಲ್ ಫ್ರೀಡಮ್ ಹೊಂದಿ ನಾನು ನನ್ನ ಮಗನನ್ನು ಎಸ್ಟ್ರಾನರ್ ಮಾಡಬೇಕು, ಒಬ್ಬನನ್ನ ಮಿಲಿಟರಿಯಲ್ಲಿ ದೊಡ್ಡ ಆಫೀಸರ್ ಆಗಿ ಮಾಡಬೇಕು ಅನ್ನೋ ಒಂದು ದೊಡ್ಡ ಗುರಿಯನ್ನು ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ನನ್ನ ನಂಬಿರ್ತಕ್ಕಂಥ ಇಬ್ಬರನ್ನ ಉದ್ಧಾರ ಮಾಡಬೇಕು. ಅವ್ರಿಗೆ ಅದನ್ನ ಹೇಳಬೇಕು, ನೀನು ಇಬ್ಬರನ್ನ ಉದ್ಧಾರ ಮಾಡು. BSc इलेक्ट्रॉनिक पढ़ रहे हैं? नहीं BA सेकेंड ईयर। BA सेकेंड ईयर। BA कौन सा कॉलेज? हमारा छत्रपति शिवाजी। छत्रपति शिवाजी का। क्या आपका ड्रीम क्या है? मैं बिदर में घर बनाऊँ। क्या है? बिदर में घर बनाना चाहते कौन सा कैसा घर? पता नहीं। किसी और को पूछो। नहीं ಇಂಡಸ್ಟ್ರಿಯಲ್ ಟ್ರೈನಿಂಗ್ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಕೆಲಸ ಮಾಡ್ತಾ ಇದ್ದೀನಿ. ವಂಡರ್ಫುಲ್, ಗೊತ್ತಿಲ್ಲ ಸರ್, ಟ್ರೈನಿಂಗ್ ಆಫೀಸರ್, ವೆರಿ ಗುಡ್. ಬಟ್ ನಮ್ಮ ವೃತ್ತಿಯಲ್ಲಿ ನಾವು ಟ್ರೈನಿಂಗ್ ಆಫೀಸರ್ ಇರ್ತೀವಿ. ಇದೊಂದು ಹೊಸ ಫೀಲ್ಡ್ ಇರ್ತೀವಿ. ವೆರಿ ಗುಡ್. ಏನಿಲ್ಲ ಅಂದ್ರೂ ಗೊತ್ತಿಲ್ಲ, ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ನಮ್ಮ ಸಬ್ಜೆಕ್ಟ್ನಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಫ್ಯಾಂಟಾಸ್ಟಿಕ್. ಇಂಡಸ್ಟ್ರಿಯಲ್ ಟ್ರೈನಿಂಗ್. ಯಾವ ಥರ ಟ್ರೈನಿಂಗ್ ಮಾಡ್ತೀರಾ ನೀವು? ಇಂಡಸ್ಟ್ರಿಯಲ್ ಟ್ರೈನಿಂಗ್. ITI ಟೆಕ್ನಿಕಲ್ ಇದೆ. ಓಕೆ ಫೈನ್. ಲಾಸ್ಟ್ 2 years ಬ್ಯಾಕ್ ಒಂದು ಪ್ಲಾಟ್ ಖರೀದಿ ಮಾಡಿಕೊಟ್ರೆ ಅವರು ಎಷ್ಟು ಅಸ್ತಿತ್ತು ಅಷ್ಟು ಮಾಡೋದು. ಒಂದು ನೀರು ಕಟ್ಟಪ್ಪ ಅಂತ ನಾನು ಹೇಳ್ಬಿಟ್ರೆ ಅದಕ್ಕೆ ನಾನು ಈಗ ಮಾಡ್ತಾ ಇದ್ದೀನಿ. ನಿಮ್ಮ ಕನ್ಸೇನು ಸರ್? ಕನಸಂದ್ರೆ ಫ್ಯಾಮಿಲಿ ನೀಡ್ಸ್ ಏನಿರುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ಸ್, ಎಜುಕೇಷನ್ ಮಕ್ಕಳು ಏನೋ ಇದೇ ಹೋಗ್ತಾನೆ ಯೂಶುವಲ್ ಕನ್ಸೇನು ಸರ್ ಪ್ರಾಬ್ಲಮ್? ಇಲ್ಲ ಅವ್ರನ್ನ ಈಗ ನಮ್ದಂತೂ ಮುಗೀತು. ಈಗ ನಮ್ದಂತೂ ಇದೇ ಅಂದ್ರೆ ಈಗ ಎಷ್ಟು ವರ್ಷ ಸರ್ ನಿಮಗೆ? ಯಾವುದು 42. ನನಗೆ ಎಷ್ಟು ವರ್ಷ ಸರ್? 50 ಪ್ಲಸ್ ಯಾರಿಗೂ ಹೇಳ್ಬೇಕು 20 ಮೇಲೆ 26 ಅಷ್ಟೇ. ಏನು ವಯಸ್ಸೇ ಆಗಿದೆ ಅಷ್ಟೇ, ಮುಗಿದೋಗಿಲ್ಲ ಸರ್. ಇಲ್ಲ ಅಂದ್ರೆ ನಮ್ದು ಏನು ಲೈಫ್ ನೋಡ್ಬೇಕು ಅಟ್ಲೀಸ್ಟ್ ಇವತ್ತು ಅದು ಆಗ್ತು. ಮುಂದೆ ಮಕ್ಕಳನ್ನ ಮೊದಲು ಮಾಡ್ಬೇಕು ಲೈಫ್. ಮಕ್ಕಳ ಜೀವನ ರೂಪಿಸಿ, ಆದ್ರೆ ನಂದು ಮುಗೀತು ಅಂತ ದಯವಿಟ್ಟು ಹೇಳಿ. ಇಲ್ಲ ಅಂದ್ರೆ ಈಗಾಗಲಿ ಏನು ಬಳಗದಾಗಲಿ ರಿಲೇಷನ್ಶಿಪ್ ಆಗಲಿ ಎಜುಕೇಶನ್ ಆಗಲಿ ನಮ್ದು ಒಂದು ಹಂತಕ್ಕೆ ಅಷ್ಟೇ ನಾವು ಮುಂದಿದೆ ಅವ್ರದ್ದು ಆಗ್ಲಿ ಸರ್, ಆಗ್ಲಿ ಸರ್. ಆದ್ರೂ ಕೂಡ ನಿಮ್ ಕನಸೇನು ಅಂತ ಹೇಳಿ. ಫೈನ್ ಸರ್, ಥ್ಯಾಂಕ್ ಯು. ಇನ್ನೊಂದ್ಸರಿ ಹೇಳಿ, ಕೇಳಿಸ್ತಾ? ಸಂತೋಷ್ ಬಿರಾದರ್ ಬಿರಾದರ್. हाँ बिरादर ನೀವು ಬಿರಾದರ್, ಅವರು ಫಸ್ಟ್ ನೇಮ್ ಏನು? ಫಸ್ಟ್ ನೇಮ್ ಏನು ನಿಮ್ದು? संतोष ಸಂತೋಷ್ ಬಿರಾದರ್. एडवोकेट ಅಡ್ವೊಕೇಟ್. ಒಬ್ಬ ಕ್ರಿಮಿನಲ್ ಸಿವಿಲ್? ಕ್ರಿಮಿನಲ್ ಅಡ್ವೊಕೇಟ್. ಹುಷಾರಾಗಿದ್ದಪ್ಪ. ವೆರಿ ಗುಡ್. ಓಕೆ, ಏನು ಸರ್ ನಿಮ್ಮ ಕನಸು ಏನು? ಬಂದಂಥ ಕ್ಲೈಂಟ್ಗಳಿಗೆ ನಾವು ಭರವಸೆಯನ್ನು ನಮ್ಮ ಮೇಲೆ ಭರವಸೆಯನ್ನು ಹೊರಿಸ್ಕೋಬೇಕು. ವ್ಯಾಪಾರ ಮಾಡೋದಾಯ್ತು. ನಿಮ್ಮ ಕನಸು ಏನು ಜೀವನದಲ್ಲಿ? ನಮ್ಮ ವೃತ್ತಿಯಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದಿಸಿ ನಾವೇನೆಲ್ಲ ಕೆಟ್ಟ ಹೆಸರು ಸಂಪಾದನೆ ಕೆಟ್ಟ ಹೆಸರು ಅಂತಲ್ಲ, ಒಳ್ಳೆ ಹೆಸರು ಅಂತ ಹೋಗಿ ಸ್ಪಷ್ಟ ಮಾಡ್ಕೊಳ್ಳಿ. ಬೇಜಾರು ಮಾಡ್ಕೊಳ್ಳಿ. ಓಕೆ, ಸಂತೋಷ್ ಬಿರಾದರ್ ಅವರೇ, ಸ್ಪಷ್ಟ ಮಾಡ್ಕೊಳ್ಳಿ. ಎಲ್ಲಿಯವರೆಗೂ ನಿಮ್ಮ ಕನಸು, ನಿಮ್ಮ ಗುರಿ ಸ್ಪಷ್ಟವಾಗಿರೋದಿಲ್ಲೋ ಅಲ್ಲಿಯೇ ಒಳ್ಳೆಗಳು. ಈ ಸೀರಿಯಸ್ ಬರೋದಾದ್ರಿಂದ, ಯಾಕಂದ್ರೆ ನಮ್ಮ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ. ಓಕೆ, ಅಸ್ಪಷ್ಟತೆ, ಗೊಂದಲ, ಓಕೆ, ಅದೇನಾಗುತ್ತೆ, ನಿಧಾನ ಮನಸ್ಸಿಗೆ ಹೋಗುತ್ತೆ, ದೇಹಕ್ಕೆ ಬರುತ್ತೆ, ರೋಗಗಳು ಬರ್ತವೆ. ನಮಗೆ ವೀಕ್ ಅಂತ ನಾವು ಅನ್ಕೊಳ್ಳೋಕೆ ಶುರು ಮಾಡ್ತೀವಿ, ವೀಕ್ ಆಗ್ತೀವಿ. ಗೊತ್ತಾಯ್ತಾ? ವೀಕ್ ಅನ್ಕೊಳ್ಳೋದು ಆಗೋದು ಎರಡು ಭಾಳ ಸಂಬಂಧಪಟ್ಟಿರೋದು. ಯಾಕಂದ್ರೆ ಎವ್ರಿಬಡಿ ಈಸ್ ಪವರ್ಫುಲ್. ರಿಯಲೈಸ್ ದ ಪವರ್ ವಿದಿನ್ ಯು. ಓಕೆ, ಥ್ಯಾಂಕ್ ಯು. ಸಂತೋಷ್. My name is Gauri Shankar. I have completed MSW. MSW. In future, I want to establish one NGO. By NGO, I want to make social work. Totally, finally, I want to make good social work. MSW ಕಂಪ್ಲೀಟ್ ಆಯ್ತಾ? ಎಷ್ಟು ದಿವಸ ಆಯ್ತು ಕಂಪ್ಲೀಟ್ ಆಯ್ತು? 1 year. 1 year ಆಯ್ತು. ವೆರಿ ಗುಡ್. ಈಗ ಜಾಬ್ ಹೋಗ್ಬೇಕು ಅನ್ನೋ ವಿಚಾರನೇ ಇಲ್ಲ. ಮಾಡ್ತಾ ಇದ್ದೀನಿ ಕೌನ್ಸಿಲರ್ ಆಗಿ. ಕೌನ್ಸಿಲರ್ ಆಗಿ ಎಲ್ಲಿ ಜಾಬ್ ಮಾಡ್ತಾ ಇದ್ದೀರಾ? HIVS ಪ್ರಾಜೆಕ್ಟ್ ಎಲ್ಲಿ ಅದು? ಬಸವ ಬಸವ ಕಲ್ಯಾಣ. ಬಸವ ಕಲ್ಯಾಣ.
ಏನು ಪ್ರಾಜೆಕ್ಟ್ ಅದು? HIV HIV ಏಡ್ಸ್ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾರೆ. ನನ್ನ ಮೊದಲನೇ ಕನಸು ಈಗಾಗಲೇ ಸಾಕಾರಗೊಂಡಿದೆ. ಈ ಎರಡನೇ ಕನಸು ಅಂತಂದ್ರೆ ಒಂದು ನೆಟ್ವರ್ಕ್ದಲ್ಲಿ ಬಂದಿದ್ದೀನಿ ಈಗ. ಅದಕ್ಕಿಂತ ಮುಂಚೆ ಒಂದು ಕನಸು ಏನಿರ್ತದೆ ಅಂತಂದ್ರೆ ನಾನು ಒಂದು ವೃದ್ಧಾಶ್ರಮ NGO ಮೂಲಕ ಚಾಲು ಮಾಡಬೇಕಂತ ಇತ್ತು. ಅದಕ್ಕೆ ವೈಯಕ್ತಿಕವಾಗಿ ಮನೆತನದ ಒಂದು ಕೆಲವೊಂದು ತೊಂದರೆಗಳಿಂದ ಅಂದ್ರೆ ಮಕ್ಕಳಿಗೆ ಒಳ್ಳೆ ನಾನು ವೈಯಕ್ತಿಕವಾಗಿ ಫ್ರೀ ಆಗಿತ್ತು, ನನಗೆ ಆರ್ಥಿಕ ಅಡಚಣೆ ಉಂಟಾಗಬಾರ್ದು. ಅವ್ರ ಸಲುವಾಗಿ ಬಿಟ್ಟು ನನ್ನ ಸಲುವಾಗಿ ನನ್ನ ಆರ್ಥಿಕ ಒಂದು ಪರಿಸ್ಥಿತಿ ನನ್ನ ಸಲುವಾಗಿ ಬಳಸ್ಕೊಂಡ್ರೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನಾನು ಸ್ವಲ್ಪ ವಿಲೆ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಆರ್ಥಿಕ ಪರಿಹಾರ ಆಗಬೇಕಾಯ್ತು ಅಂದ್ರೆ ಒಂದು ಗಳಿಕೆ ಮಾಡ್ಕೋಬೇಕು. ಅದಕ್ಕಾಗಿ ಈ 2S ಒಳಗೆ ನಮ್ಮ ಕಲ್ಯಾಣರಾವ್ ಚೌಕಪ್ಪರು ನನ್ನ ಮಾರ್ಗದರ್ಶನ ಮಾಡಿದರು. ಅದಕ್ಕೆ ಇದರಲ್ಲಿ ಜಾಯಿನ್ ಆಗಿದ್ದೀನಿ. ಆ ಒಂದು ನಿಟ್ಟಿನಲ್ಲಿ ನಾನು ಗಳಿಕೆ ಮಾಡಬೇಕು ಅಂತ ಒಂದು ಉದ್ದೇಶ. ನನ್ನ ಕನಸು ಏನಂದ್ರೆ ಆರ್ಥಿಕವಾಗಿ ಸ್ವತಂತ್ರ ಆಗಬೇಕು. ಬಸವರಾಜ್ ಬಸವರಾಜ್ ಕಂಪ್ಲೀಟ್ ಹೆಸರು ಹೇಳಿ. H. ಬಸವರಾಜ್. ಓಕೆ. ಆರ್ಥಿಕವಾಗಿ ಸ್ವತಂತ್ರ ಆಗಬೇಕು. ಆಮೇಲೆ ಸಮಯ ಕಾಲೇಜ್ ಯಾವ ಸರ್ ನಿಮ್ಮದು? ಅಕ್ಕಮಾದೇವಿ ಕಾಲೇಜ್. ಓಹ್, ಇವ್ರ ಕಾಲೇಜಾ? ಜೀವನ ಮುಗಿಸ್ಬೇಕು ಅಂತ. ಫೈನಾನ್ಸ್ ನಡೆಸ್ತೀನಿ. ನಾನು 3 ಮಕ್ಕಳು, 2 ಪ್ಲಾಟ್ ತೊಗೊಂಡಿದ್ದೆ, ಇನ್ನೊಂದು ಪ್ಲಾಟ್ ತೊಗೊಂಡ್ರೆ 3 ಮನೆ ಕಟ್ಸೋದು. ಮತ್ತು ಅವ್ರಿಗೆ ಚಲೋ ಓದಿಸಿ ಮಾಡಿಸಿ ಅವ್ರಿಗೆ ಚಲೋ ಯಾವ್ದಾದ್ರು ನೌಕರಿ ಹಸ್ಕೊಡ್ಬೇಕು, ಒಂದು ಇಲ್ಲೋದ್ರೆ ಯಾವ್ದಾದ್ರು ಒಂದು ಬಿಸ್ನೆಸ್ ಹಸ್ಕೊಡ್ಬೇಕು ಮೊಬೈಲ್. ಅದು ಕನಸು. ಮಾತಾಡ್ತೀರಾ, ಸುಲಲಿತವಾಗಿ ಮಾತಾಡ್ತೀರಾ, ಇನ್ನೂ ನಾವು ಹೇಳ್ಬೇಕಂತ ಹೇಳಿದ್ರೆ ಮಧುರವಾಗಿ ಮಾತಾಡ್ತೀರಾ. ಅದೇನು ತೋರಿಸುತ್ತೆ? ನಿಮ್ಮ ಸಾಮರ್ಥ್ಯ. ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರೋ ಅಷ್ಟು ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಬೇರೆಯವ್ರನ್ನ ಗುರುತಿಸ್ತಾರೆ. ಸೊ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅದಕ್ಕೆ ನೀವು ಅರ್ಥ ಮಾಡ್ಕೊಂಡು ಮಾತಾಡಬೇಕಾದ್ರೆ ನೋಡಿ, ಭಾಳ ಸಿಂಪಲ್ ಫಾರ್ಮುಲಾ ಇದು. ವಾಯ್ಸ್ ಮನಿ, ದ ಲೆವೆಲ್ ಆಫ್ ದ ವಾಯ್ಸ್ ಈಸ್ ದ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಅಂತ ಹೇಳಿ ನಾನು ಹುಡುಗರಿಗೆ ಬರೆಸ್ತೀನಿ, ಕೊಡ್ತೀನಿ ಫಾರ್ಮುಲಾ. ನೋಡಿ, ಎಲ್ಲರೂ ನನ್ನ ಜೊತೆಗೆ ಹೇಳಿ. ಹೈ ವಾಯ್ಸ್ ಹೇಳಿ, ನನ್ನ ಜೊತೆಗೆ ಹೇಳಿ. ಈಸ್ ಈಕ್ವಲ್ ಟು ಹೈ ಕಾನ್ಫಿಡೆನ್ಸ್. ಲೋ ವಾಯ್ಸ್, ಲೋ ಕಾನ್ಫಿಡೆನ್ಸ್. ನೋ ವಾಯ್ಸ್, ನೋ ಕಾನ್ಫಿಡೆನ್ಸ್. ಅರ್ಥ ಆಗ್ತದೆ ನಿಮಗೆ? ನಾವು ಮಾತಾಡಬೇಕಾದ್ರೆ ನೀವು ಮಾತನಾಡ್ತಕ್ಕಂಥ ರೀತಿಯಿಂದ ಎಷ್ಟು ವಿಶ್ವಾಸ ಇಟ್ಕೊಂಡು ನೀವು ಆ ಮಾತನ್ನ ಹೇಳ್ತಾ ಇದ್ದೀರಾ ಅಂತ ಅರ್ಥ. ನಾವು ಇಂಟರ್ವ್ಯೂನಲ್ಲಿ ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಕೊಡುವಂಥ ಸ್ಟೈಲಲ್ಲೇನೆ ನಿಮ್ಮ ಕೆಪಾಸಿಟಿ ನಮಗೆ ಗೊತ್ತಾಗುತ್ತೆ. ಇದು ನಾನು ಇಂಟರ್ವ್ಯೂ ಯಾರು ಕಂಡಕ್ಟ್ ಮಾಡ್ತಾರೆ ಅವ್ರಿಗೂ ಟ್ರೈನಿಂಗ್ ಮಾಡ್ತೀನಿ. ಅವ್ರಿಗೆ ಹೇಳ್ತೀನಿ, ಹುಡುಗಿಯರಿಗೆ ಮಕ್ಕಳಿಗೆ ಓಕೆ ಹೆದರಿಸ್ಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಹೆದರಿಸಿದಾಗ ಅವ್ರು ನಿಜವಾಗಿರ್ತಕ್ಕಂಥ ಸ್ವಭಾವ ಆಗಲಿ ಸಾಮರ್ಥ್ಯ ಆಗಲಿ ಗೊತ್ತಾಗೋದಿಲ್ಲ. ಅವ್ರಿಗೆ ಖುಷಿಯಾಗಿ ಅವ್ರನ್ನ ಪ್ರಶ್ನೆ ಕೇಳಿ, ಸಮಾಧಾನವಾಗಿ ಕೇಳಿ, ಅವ್ರನ್ನ ಸಂತೃಪ್ತವಾಗಿಟ್ಟು ನೀವು ಸಾಧ್ಯವಾದರೆ ಒಂದು ಕಾಫಿನೋ ಡ್ರಿಂಕೋ ವಿಸ್ಕಿ ಕೊಡೋದು ಬೇಡ, ಸಾಮಾನ್ಯವಾಗಿರುತ್ತ ಒಂದು ಡ್ರಿಂಕನ್ನು ಕೊಟ್ಟು ಏನು ಅವ್ರನ್ನ ಪ್ರಶ್ನೆ ಕೇಳಿ. ಅವಾಗ ಒಳ್ಳೇದು ಬರುತ್ತೆ. ವಿಸ್ಕಿ ಕುಡಿದ್ರೂ ಬರುತ್ತೆ, ಬೇರೆ ಬರುತ್ತೆ, ಅದು ಬೇಡ. ಪರೀಕ್ಷೆ ಗೊತ್ತಿದೆ, BCದು SP ಆಯ್ಕೆ ಆಗಿರೋಂಥವ್ರು ಕೇಳಿದ್ರೆ ಸುಮಾರು 25 ಸರ್ವಿಸ್ ಇದೆ. ಅವ್ರದ್ದು ಟ್ರೈನಿಂಗೇ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಟ್ರೈನಿಂಗು. ಅವ್ರನ್ನ ಭಾಳ ವಿಚಿತ್ರವಾಗಿರೋಂಥ ರೀತಿಯಲ್ಲಿ, ಸಚಿತ್ರವಾಗಿರ್ತಕ್ಕಂಥ ರೀತಿಯಲ್ಲಿ, ಭಾಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಇಂಟ್ರೂ ಮಾಡ್ತಾರೆ. ಅದು ಅವ್ರ ಅದೃಷ್ಟ. UPSC ಕಮಿಟಿ ಮೆಂಬರ್ಸ್ ಮೂಡ್ ಚೆನ್ನಾಗಿರಬೇಕು, ಇವ್ರಿಗೆ ಟ್ಯಾಲೆಂಟ್ ಇರಬೇಕು, ಇವ್ರ ಬಗ್ಗೆ ಅಭಿಪ್ರಾಯ ಬರೋ ಥರ ಇವರು ನಡ್ಕೋಬೇಕು. ಇರಲಿ, ಎಲ್ಲ ವಿಷಯನೇ ಬೇರೆ ಆಯಿತು, ಅದಕ್ಕೆ ಹೋಗೋದು ಬೇಡ. ಸೊ ಸತತ ಎಲ್ಲ ನಿಮಗೆ. ಸೊ ನೀವು ಮಾತಾಡ್ಬೇಕಾದ್ರೆ ನಿಮ್ಮ ವಾಯ್ಸ್, ನಿಮ್ಮ ಧ್ವನಿ ಸ್ಪಷ್ಟ. ಅದರಲ್ಲಿ ಹೆಸರಿಂದ ಭಾಳ ಜನಕ್ಕೆ ಅಯ್ಯೋ ನಾನೇನು ದೊಡ್ಡ ಹೇಳು ಅಂತೇಳಿ ಏನು ಮಾಡ್ತೀವಿ ನೀವು, ನಮ್ಮ ಬಗ್ಗೆ ಲೋ ಸೆಲ್ಫ್ ಎಸ್ಟೀಮ್ ಅಂತ ಹೇಳಿ. ನನ್ನ ಹೆಸರು ಹೇಳೋದಕ್ಕೆ ನನಗೆ ಸಂಕೋಚ ಆದರೆ ಬೇರೆಯವ್ರು ನನ್ನ ಹೆಸರು ಹೇಳೋದಕ್ಕೆ ಅವ್ರು ಖಂಡಿತ ಸಂಕೋಚ ಪಡ್ಕೊಳ್ತಾರೆ. ಅದಕ್ಕೆ ನನ್ನ ಹೆಸರು ಹೇಳ್ಬೇಕಾದ್ರೆ IM a ಸ್ಟಾರ್ ಅಂತ ಬೇಕು. ದುರಭಿಮಾನ ಇರಬಾರ್ದು. ಅಸತ್ಯ, ನಿರಭಿಮಾನ ಅಂತ ಹೇಳಿ ನಮ್ಮಲ್ಲಿ ಟ್ರೈನಿಂಗಲ್ಲಿ ಕಲ್ಸ್ಕೊಡ್ತೀವಿ ನಾವು. ನಿರಭಿಮಾನ ಅಂದ್ರೆ ಕೆಲವ್ರಿಗೆ ಏನಂದ್ರೆ ಅವ್ರನ್ನ ಬಿಟ್ಟು ಅವರೆಲ್ಲರಿಗೂ ಪ್ರೀತಿ ಮಾಡ್ತಾರೆ. ಅವ್ನು ಒಳ್ಳೇನು, ಇವ್ರು ಒಳ್ಳೇನು, ನಾನು ಮಾತ್ರ ಕೆಟ್ಟ 420 ಅಸತ್ಯ ನಿಮಗೆ. ಸೊ ಮತ್ತೇನು ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರ ನಮ್ಮನ್ನ ಪ್ರೀತಿ ಮಾಡ್ತಾರೆ. ಅದನ್ನ ದುರಭಿಮಾನ ಆಗುತ್ತೆ.
ಅವಶ್ಯಕತೆ ಇರೋದಕ್ಕಿಂತ ಕಡಿಮೆ ಪ್ರೀತಿ ಮಾಡಿದ್ರೆ ನೆಗೆಟಿವ್ ಮಾಡಿ ನಿಮ್ಮ ಬಗ್ಗೆನೇ ನಿಮಗೆ ಗೌರವ ಇಲ್ಲ. ನಾನು ನನಗೇನೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದ್ರೆ ನಾನು ಇನ್ನೊಬ್ರಿಗೂ ರೆಸ್ಪೆಕ್ಟ್ ಕೊಡಲ್ಲ, ಇನ್ನೊಬ್ರು ಕೂಡ ನನಗೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಸೊ ಇದೆಲ್ಲ ಬರೋದಿಗೆ ಎಲ್ಲಿ ಪ್ರತಿಬಿಂಬ ಆಗಿದೆ? ನಿಮ್ಮ ಕನಸಿನಲ್ಲಿ ಪ್ರತಿಬಿಂಬ ಆಗಿದೆ. ಕನಸು ಕೇಳಿದ್ರೆ ಏನು ಕನಸು ಅಂದ್ರೆ, ಸೊ ಈಗ ಒಬ್ಬರು ಸುಮಾರು 85 ವರ್ಷದ ಯುವಕರು ಯುವಕರು 80 ಕಾಶಿನಾಥ್ ನೋಡ್ತಾರೆ ಡಬಲ್ ಮೀನಿಂಗ್ ಫೈನ್. 1 ಗಂಟೆ 57 ನಿಮಿಷ ಮುಗಿಸ್ಬಿಡೋಣಲ್ಲ? ಇಬ್ಬರಿದ್ದಾರೆ, ಮುಗಿಸ್ಬಿಡೋಣ. ಪರ್ಮಿಷನ್ ಕೊಡ್ತಾರೆ. ಶೆಟ್ಟಿ, ನಮ್ಮ ತಂದೆ ಹೆಸರು ನಮ್ಮ ಹೆಸರು ಧನ್ ಶೆಟ್ಟಿ. ಸಂಪರ್ಕ ಬರ್ತಾ ಇದೆ. ಆದ್ರೆ ನಮ್ಮ ತಂದೆ ಹೆಸರು ಚೆನ್ನಪ್ಪ, ಅಡ್ಡ ಹೆಸರು ಆಗತ್ನವರು, ಊರ ಹೆಸರು ಕುಮಾರಿ. ಆದ್ರೆ ನನ್ನ ಜೀವನದಾಗ ಭಾಳ ಗುರಿ ಅದ ಸರ್. ಈ ದಿನ ಏನಿತ್ತು ಗುರಿ ಅಂದ್ರೆ ಒಂದು ತಾಲೂಕಾ ಪಂಚಾಯತ್ ಮೆಂಬರ್ ಆಗ್ಬೇಕು. 200/200 ಕೊಡೋದು ಕೆಲಸ ದುಡಿಬೇಕಲ್ಲ. ವೆರಿ ಗುಡ್. ಈಗೇನದ ಅಂತಂದ್ರ ಅದ್ರ ಒಂದು MP ನೇ ಆಗ್ಬೇಕು ಅಂತೇಳಿ ಕನಸದ ಸರ್. ಎಲ್ಲ ಹಂಗೆ ಬಂದಿದ್ದೀರಾ? ನನಗೆ ಟೋಪಿ ಹಾಕ್ಬಿಟ್ರು ಅಂತ ನಾನು ಯಾವಾಗ ಟೋಪಿ ಹಾಕೊಂಡು ನಂಬಕ್ಕಾಗಲ್ಲ. ರಾಜಕಾರಣಿಗಳು ಯಾವಾಗಲೂ ಬಂದಿ ಟೋಪಿಗೆ ಸೋತಾರೆ. ಆದ್ರ ಮೊನ್ನೆ ಕುಮಾರಸ್ವಾಮಿ ಅವ್ರು ಸಾಲ ಮನ್ನಾ ಮಾಡಿದ್ರು, ಎಲ್ಲಾ ರೈತರಿಗೆ 25,000. ನಾನು ಸರ್ ಅಷ್ಟೇ ಕನಸು. ನಾ ಮುಖ್ಯಮಂತ್ರಿ ಆದ್ರೆ ಏನಂದ್ರೆ ಎಲ್ಲಾ ರೈತರು ಸಾಲ ಮನ್ನಾ ಮಾಡಿ ಪ್ರತಿ ಒಂದು kg ಅಕ್ಕಿ ತಗೋಬೇಕಂದ್ರೂ 100 ರೂಪಾಯಿ ಕೆಳಗೆ ಸಿಗಬಾರ್ದು ಅಂಬದು ನನ್ನ ಗುರಿ ಅದ. ಚೀಫ್ ಮಿನಿಸ್ಟರ್ ಆಗ್ಬೇಡಿ. ಯಾವಾಗ್ಲೂ ತಗೊಂಡ್ರೆ 100 ರೂಪಾಯಿ ಟ್ಯಾಕ್ಸ್ ಸಿಗಬಾರ್ದು. ಸರ್ವನಾಶ ಮಾಡಕ್ ಹೊಂಟಾರೆ. ರೈತರ ಬೆಳೆ ತಿಂಗಳಿಗೆ 1 ಕೋಟಿ ಗಳಿಸ್ಲಿರ್ತೀರಿ. ಏರಿಯಾ ಮ್ಯಾನೇಜರ್ कंसेन सर लाइफ में थोड़ा है, थोड़ी की जरूरत है, जिंदगी फिर भी यहाँ खूबसूरत है. वाओ वाओ, लेकिन आपका कंसू क्या है? ಕನಸನ್ನು ಸಹ ನಮ್ಮ ಮಕ್ಕಳೆಲ್ಲ ಮಿಡ್ಲ್ ಸ್ಕೂಲ್ ಲೆವೆಲ್ ಓದ್ತಾ ಇದ್ದಾರೆ. ಅವರು ಹೈಸ್ಕೂಲ್ ಓದಿದ ನಂತರ ಅವ್ರು ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇರ್ತಲ್ಲ ಆ ಸಬ್ಜೆಕ್ಟನ್ನು ಒಂದು ಉನ್ನತ ಹುದ್ದೆಗೆ ತಲುಪಿಸ್ಬೇಕು. ಆಮೇಲೆ ಸಮಾಜ ನಮಗೇನು ಕೊಟ್ಟದ್ದು ಅದು ಇಂಪಾರ್ಟೆಂಟ್ ಇಲ್ಲ, ಸಮಾಜಕ್ಕೆ ನಾವೇನು ಕೊಡ್ತೀವಿ ಅದು ಇಂಪಾರ್ಟೆಂಟ್. ಹಾಗಾಗಿ ಆಮೇಲೆ ಇನ್ನೊಂದೇನು ಸರ್, ಇಫ್ ಯು ವಾಂಟ್ ಟು ಬಿಕಮ್ ಸಕ್ಸೆಸ್ ಯು ಮೇಕ್ ಸಕ್ಸೆಸ್ ಟು ಅದರ್ಸ್ ಫಸ್ಟ್, ಆಮೇಲೆ ಸಕ್ಸೆಸ್ ಬಿಹೈಂಡ್ ಯು ಡೆಫಿನೆಟ್. ಜಾಸ್ತಿ ಬಿಟ್ಟರೆ ಮಧ್ಯಾಹ್ನ ನಾನು ಹೇಳೋದಲ್ಲೇ ಅಲ್ಲ ಸರ್, ಲೈಫಲ್ಲಿ ಏನಾದ್ರು ಸಾಧಿಸ್ಬೇಕಂದ್ರೆ ಫಸ್ಟ್ ಡಿಕ್ಲೇರ್, ದೆನ್ ಡಿಸೈಡ್, ದೆನ್ ಫಸ್ಟ್ ಡಿಕ್ಲೇರ್ ಮಾಡಿ ನಾವು ಏನು ಮಾಡ್ಬೇಕನ್ನೋದು, ಆಮೇಲೆ ಡಿಸೈಡ್ ಮಾಡಿ ಹೆಂಗೆ ಮಾಡ್ಬೇಕನ್ನೋದು, ಆಮೇಲೆ ಆಟೋಮೆಟಿಕಲಿ ಪ್ರೂವ್ ಆಗುತ್ತೆ ವಾಟ್ ಯು ಆರ್ ವೇರ್ ಯು ಆರ್. ನೋಡಿ ಭಾಳ ಲಾಸ್ಟ್ ಹೇಳಿ ಎಲ್ಲ ಹೇಳಿ. ಥ್ಯಾಂಕ್ ಯು. Now the most interesting part of the training program, lunch break. Okay? ತುಂಬಾ ಸಿಕ್ಕಾಪಟ್ಟೆ ತಿಂದು ಬಂದು ನನಗೆ ಕಷ್ಟ ಕೊಡ್ಬೇಕು. ವೀರ್ ಶೆಟ್ಟಿ ಅವರಂತೂ ಬಹಳ ವಂಡರ್ಫುಲ್ ಆಗಿ ಮಾಡ್ತಾರೆ. ಓಕೆ, ಬಹಳ ವಂಡರ್ಫುಲ್ ಸರ್ವ್ ಮಾಡ್ತಾರೆ, ವಂಡರ್ಫುಲ್ ಕ್ವಾಲಿಟಿ ಮಾಡ್ತಾರೆ. ನೀವು ಎಷ್ಟು ಚೆನ್ನಾಗಿ ಮಾಡ್ತಾರೆ ನನಗೆ ಅಷ್ಟು ಕಷ್ಟ ಆಗುತ್ತೆ, ಯಾಕಂದ್ರೆ ಮತ್ತೆ ನಿದ್ದೆ ಮಾಡ್ತಾರೆ. ಸ್ವಲ್ಪ ಲಿಮಿಟೆಡ್ ಆಗಿ ಕೊಡಿಸಿ, ಮತ್ತೆ ಟೈಮ್ ಇರೋದೆಲ್ಲ ಊಟ ಮಾಡಕ್ಕೆ ಯೂಸ್ ಮಾಡಬೇಡಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ಎಷ್ಟೊತ್ತಿಗೆ ಬರ್ತೀರಾ? 2:30. 5:50 ಆಗಿದೆ ಈಗ. 3 ಗಂಟೆ ಬರೋಣ. 2:30 2:30 ಬರೋಣ.
वंस अगेन वेलकम, जोरदार तालियों के साथ एक बार सेशन का स्टार्ट। अब मैं एक पॉइंट बोलूँगा, उसमें आपको यस और नो में आंसर देना है। यस और नो में आप अपना आंसर दीजिए, मुझे पता चलेगा किसके पास कितना बैटरी चार्ज है, राइट? क्योंकि सर को बुलाने के अपने अंदर बैटरी की जरूरत है। अब बैटरी फुल बॉडी का बैटरी फुल करना है, इसलिए म्यूजिक भी लगा। एक्सप्रेस नहीं कर पा रहे थे आप, सही मैंने जो मैंने बोला सही बोला है ना? जब ये म्यूजिक चल रहा था आप लोगों के माइंड में क्या चल रहा था? एग्जैक्टली, माइंड के अंदर डांस चल रहा था, लेकिन बाहर क्यों नहीं डांस कर रहे थे? इसका रीजन क्या था? हेजिटेशन। सही है? संकोचा। द फर्स्ट सेशन टॉपिक ನೋಡಿ, ನಾವು ಫಸ್ಟ್ ಸೆಷನ್ ನಲ್ಲಿ ಏನು ಕಲ್ಕೊಂಡಿದ್ದೀವಿ, ನಾವು ಏನು ತಿಳ್ಕೊಂಡಿದ್ದೀವಿ, हमने क्या सीखा? ಸಿ ಕನ್ಕ್ಲೂಷನ್ ಬಹಳ ಇಂಪಾರ್ಟೆಂಟ್ ನೋಡ್ರಿ. ಎಷ್ಟೋ ಜನಕ್ಕೆ ಇವು ಎಲ್ಲ ಟಾಪಿಕ್ಸ್ ಗೊತ್ತು, ನಾವು ಓದಿದೀವಿ, हमने पढ़ा है, हमने सीखा है, लेकिन इसके बारे में डेप्थ नहीं मालूम है। सर एक्सक्यूज मी सर प्लीज। सो इसके बारे में हम बहुत कुछ जानते हैं, लेकिन हमने प्रैक्टिकल कभी इंप्लीमेंट नहीं किया। फर्स्ट सेशन क्या बोलता है? टॉक कॉन्फिडेंस। सर ने बताया आपके आवाज में पावर होनी चाहिए, जितना आप बोलते हैं लूज ब्रेक। अब अगर बात करेंगे इसका मतलब इससे पता चल जाता है कि आपके अंदर कॉन्फिडेंस लेवल कितना है। दूसरा, एक्सप्रेस योर फीलिंग्स। अगर हम अपने फीलिंग्स को एक्सप्रेस नहीं कर सकते हैं तो एक नॉर्मल जो बोलते हैं ना निर्जीव व्यक्ति, जो सर ने बताया कल्लू मंडू बंडू आ स्टाइल आ वैल्यू नम ಬಂದ್ಬಿಡುತ್ತೆ। ड्रेस इज योर एड्रेस। सी इंटरनल क्वालिटी के साथ साथ एक्सटर्नल क्वालिटी भी बहुत जरूरी है। द नेक्स्ट, डिफाइन योर ड्रीम्स क्लियरली। ಕನಸು ಕನಸು ಓಕೆ ದ್ಯಾಟ್ಸ್ ಗುಡ್ ಸರ್ ಹೇಳ್ದಂಗೆ, ಬಟ್ ಈ ಲೆವೆಲ್ ನೀವು ಕ್ಯಾಟಗರಿ ಡಿವೈಸ್ ನೀವು ಡಿಸೈಡ್ ಮಾಡಿದ್ರೆ ಬಹಳ ಒಳ್ಳೆಯದು। ನಿಮ್ಗೆ ಈ ಟ್ರೈನಿಂಗ್ ಉದ್ದೇಶ ಕೊಡೋದು ಏನಂದ್ರೆ ಜಸ್ಟ್ ಕ್ಲಿಯರ್ ಯುವರ್ ವಿಷನ್, ನಿಮ್ಮ ದೃಷ್ಟಿಯನ್ನು ಕ್ಲಿಯರ್ ಮಾಡಿಬಿಡಿ ಅಂತ। ಸಿ ನಾವು ಆಲ್ರೆಡಿ ಸ್ವಲ್ಪ ಪಾಯಿಂಟ್ಸ್ ಬರ್ದಿದ್ದೀನಿ। पर्सनल लेवल, आप अपने जीवन में अपने लिए क्या करना चाहते हैं? आज रात को जब घर जाएं, अगर आज रेस्ट लेना है तो ले सकते हैं, कोई मना नहीं है। अगर कुछ जो व्यक्ति रेस्ट नहीं लेना चाहता दैट इज ऑल्सो मोस्ट वेलकम ना। एक 10 मिनट्स एक शांत एरिया में बैठकर डिसाइड कीजिए कि मुझे अपने जीवन में मुझे अपने लिए क्या करना है, मुझे क्या चाहिए, मेरे संतोष के लिए, अपनी खुशी के लिए मुझे क्या करना है। क्या मुझे एक फेवरेट बाइक चाहिए? कौन सा चाहिए, कौन सा कलर का चाहिए, कब चाहिए? क्लियर इट। मुझे एक घर बनाना है, कौन सा घर बनाना है, कितनी जगह में बनाना है, उसका कलर क्या होना चाहिए, उसमें कितने रूम्स होना चाहिए, उसका इंफ्रास्ट्रक्चर कैसा होना चाहिए, ऐसे वाले स्टोन्स होने चाहिए या कांच का घर होना चाहिए, व्हाट इट इज, क्लियर इट। उसके बाद फैमिली पॉइंट ऑफ व्यू, आप अपने बच्चों के लिए क्या करना चाहते हैं, आप अपने बच्चों को कौन सा एजुकेशन देना चाहते हैं, आप अपने बच्चों को कौन सा फ्यूचर देना चाहते हैं, किस कॉलेज में। हाँ भाई मेरा बेटा साइंस में इंटरेस्टेड है, तो साइंस फील्ड के अंदर उसको इस पर्टिकुलर यूनिवर्सिटी में एडमिशन दिलाना है, उसके लिए मुझे क्या करना पड़ेगा, उसके लिए मुझे कितना पैसा चाहिए, प्लान आउट। तो फैमिली पॉइंट ऑफ व्यू गोल्स, हाँ फैमिली के साथ मुझे वर्ल्ड लेवल पे जाना है, ये टूर जाना है, वो कंट्री जाना है, इस बार जो कमिंग ईयर नेक्स्ट ईयर मेरे को हॉलीडे में उस जगह जाना है, प्लान आउट। सोशल लेवल, उसके बाद आप सोसाइटी के बारे में सोचिए। अगर वैसा अगर आपके अंदर इच्छा है तो देयर इज नो फोर्स, यहाँ पर लिखा है तो कंपलसरी यही करना है, ये आपकी मर्जी है। लेकिन ये दो चीजें तो वेरी कॉमन, पर्सनल एज फैमिली लेवल। सोशल लेवल डिपेंड करता है आपके ऊपर। एज सेम नेशनल और पैट्रियोटिक, देश के लिए आप क्या करना चाहते हैं वो भी आपके ऊपर छोड़ा हुआ है। लेकिन मेन चीज है पर्सनल एंड फैमिली लेवल, इस चीज के बारे में सोचिए और क्लियर रखिए। पैसा कमाना है, कितना कमाना है, नो लिमिट, ओके वो अच्छी बात है, लेकिन फिक्स। हाँ भाई फर्स्ट ईयर मुझे 10,000 कमाना है, सेकेंड ईयर मुझे 20,000 कमाना है, थर्ड ईयर मुझे 5 लाख कमाना है, चौथे साल मुझे 10 लाख कमाना है, तब जाके मैं अपने बच्चों को अच्छा एजुकेशन दे सकता हूँ। उस टाइम पे 5 साल के मैं एक अच्छा घर बनाऊंगा तो मेरे लिए ये एडवांटेजेस हैं। इसके बाद अगर इतना करता तो मेरा फैमिली सिक्योर है। अगर मैं अपने बच्चों के लिए इनके लिए इतना अगर मैं जो डिपॉजिट करके रखता हूँ तो आने वाले टाइम में अगर मुझे कुछ हो गया तो मेरा फैमिली सिक्योर है। ये सारी चीजें आपको प्लान क्लियरली करना है। सी ड्रीम्स आर ड्रीम्स until it is cleared, dreams are dreams until it is clear। तो इस चीज को जरूर फोकस कीजिएगा, डिफाइन योर ड्रीम्स क्लियरली। इंप्रूव योरसेल्फ रेगुलरली, सबसे इंपॉर्टेंट पॉइंट, जिंदगी के हर पल, जिंदगी में जो आपके हर पल जो गुजरता रहता है आपको कुछ ना कुछ सीखने को मिलता है। कोई ना कोई गलती करता है और कभी ना कभी हम गलती करते हैं।